ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಬನ್ನಿ ಅಮ್ಮನಪ್ಪಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋಗಳಲ್ಲಿ ನಾವು 10 ಪ್ರಾಣಾಯಾಮಗಳನ್ನ ಕಲ್ತಿದ್ದೇವೆ. ಇಂದು ಇನ್ನೂ 3 ಪ್ರಾಣಾಯಾಮಗಳಿದೆ, ಅದನ್ನು ಕಲ್ತ್ಕೊಂಡ್ಬಿಡೋಣಂತೆ. ಈಗ ನಾವು ಮಾಡೋಂಥ ಪ್ರಾಣಾಯಾಮಗಳನ್ನ ಅರ್ಧ ಪದ್ಮಾಸನದಲ್ಲಿ ಕೂತ್ಕೊಂಡು ಮಾಡ್ತೀವಿ. ನೋಡಿ, ಅರ್ಧ ಪದ್ಮಾಸನದಲ್ಲಿ ಕೂತಿದ್ದೀನಿ. ಇದಕ್ಕೆ ನಾವು ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅನುಲೋಮ ವಿಲೋಮ ಅಂತ ಹೇಳ್ತಾರಲ್ಲ, ಅದೇ ಪ್ರಾಣಾಯಾಮ. ಇದಕ್ಕೆ ನಾವು ಭೃಗಿಯ ಮುದ್ರೆಯನ್ನು ಬಳಸ್ತೇವೆ. ಈ ಮುದ್ರೆಯನ್ನು ಬಳಸಿ ಈ ಪ್ರಾಣಾಯಾಮನ ಮಾಡ್ತೀವಿ. ಈ ಪ್ರಾಣಾಯಾಮದಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ, ಉಸಿರು ತಗೊಳ್ಳುವಾಗ 2 ಹೊಳ್ಳೆಗಳಿಂದ ಉಸಿರನ್ನು ತಗೊಳ್ತೀವಿ. ಬಿಡುವಾಗ ಒಂದ್ಸರಿ ಎಡಗಡೆಯಿಂದ ಬಿಡ್ತೀವಿ, ಇನ್ನೊಂದು ಸರಿ ಬಲಗಡೆಯಿಂದ ಬಿಡ್ತೀವಿ. ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ಥರ ಅಂತ ಹೇಳ್ಬಿಟ್ಟು. ಈ ಥರ ಮುದ್ರೆ ಇಟ್ಕೊಂಡೇ ಮಾಡೋದು. ಈ ಮುದ್ರೆ ಇಟ್ಕೊಂಡ ನೋಡಿ ಏನಾಗುತ್ತೆ ಅಂದರೆ, ಮೂಗನ್ನು ಈ ಥರ ಲಾಕ್ ಮಾಡ್ಕೊಳ್ಳಿಕ್ಕೆ ಸರಿ ಆಗುತ್ತೆ. ಉಸಿರನ್ನ ಫಸ್ಟ್ ತೊಗೊಳ್ತೀವಿ ನೋಡಿ 2 ಕಡೆಯಿಂದನೂ. ಉಸಿರು ಒಳಗಡೆ ಇದ್ದಾಗ ಈ ಥರ ಮೂಗನ್ನು ಮುಚ್ಕೊಂಡಿರ್ತೇವೆ. ಆನಂತರ ಉಸಿರು ಬಿಡುವಾಗ ನೋಡಿ ಒಂದು ಕಡೆ ಈ ಥರ ಒಂದು ಕಡೆ ಉಸಿರನ್ನು ಬಿಡ್ತೀವಿ. ಮತ್ತು ಖಾಲಿ ಸ್ಥಿತಿನಲ್ಲಿರುವಾಗ ಈ ಥರ ಮೂಗನ್ನು ಲಾಕ್ ಮಾಡ್ಕೊಳ್ತೇವೆ. ಒಂದು ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಫಸ್ಟಿಗೆ ಉಸಿರನ್ನು ತಗೊಳ್ತೀನಿ ನಾನು. ಗೊತ್ತಾಯ್ತಲ್ಲ? ಉಸಿರನ್ನು ತಗೊಳ್ಳೋದು 2 ಕಡೆಯಿಂದ. ಉಸಿರು ಒಳಗಡೆ ಇದ್ದಾಗ ಮೂಗನ್ನು ಈ ಥರ ಮುಚ್ಕೊಳ್ತೀವಿ. ಬಿಡುವಾಗ ಒಂದು ಕಡೆ ಮುಚ್ಚಿಬಿಟ್ಟು ಇನ್ನೊಂದು ಕಡೆ ಉಸಿರನ್ನು ಬಿಡ್ತೀವಿ. ಈ ಕಡೆ ಬಿಡುವಾಗ ಈ ಕಡೆ ಲಾಕ್ ಮಾಡ್ಕೊಂಡಿರ್ತೀವಿ. ಇದಕ್ಕೆ ನಾವು ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳ್ತೀವಿ. ಇದನ್ನು ಮಾಡೋದ್ರಿಂದ ಪ್ರತಿ ನಾಡಿಗಳು ಕೂಡ ಶುದ್ಧಿ ಆಗುತ್ತೆ. ಅದರಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಿ ಹೋಗುತ್ತೆ. ಸೊ ಈಗ ನೋಡಿ, ಇದು ತುಂಬ ಸುಲಭ ಹೌದಾ? ಈ ಥರ ಭೃಗಿಯ ಮುದ್ದೆ ಇಟ್ಕೊಂಡು ಈ ಥರ ಕೈಯನ್ನು ಈ ಥರ ಸಪೋರ್ಟ್ ಕೊಡಬೇಕು. ಈ ಥರ ನೇರವಾಗಿ ಕೂತ್ಕೊಂಡು ಮಾಡೋದು. ನೆಕ್ಸ್ಟ್ ಮುಂದಿನ ಪ್ರಾಣಾಯಾಮ ಸುಖ ಪ್ರಾಣಾಯಾಮ. ಇದು ತುಂಬ ಸರಳವಾಗಿದೆ. ಈ ಪ್ರಾಣಾಯಾಮ ಮಾಡಬೇಕಾದ್ರೆ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಯಾವುದೇ ಭಂಗಿಗಳು ಕಷ್ಟ ಕೊಡೋದಿಲ್ಲ ನಮಗೆ. ಇದು ಕೂಡ ಇದೇ ಭಂಗಿಯಲ್ಲಿ ಕೂತ್ಕೊಳ್ತೀವಿ. ಇದರಲ್ಲಿ ನೆನ್ಪಿಟ್ಕೋಬೇಕು, ಕುಂಭಕ ಮತ್ತು ಶೂನ್ಯಕ ಇರೋದಿಲ್ಲ. ಅಂದರೆ ಉಸಿರನ್ನು ಹಿಡಿದಿಟ್ಕೊಳ್ಳೋದು, ಖಾಲಿ ಸ್ಥಿತಿನಲ್ಲಿರೋದು ಇರೋದಿಲ್ಲ. ಕೇವಲ ಉಸಿರನ್ನು ತಗೊಳ್ತೀವಿ, ಬಿಡ್ತೀವಿ. ಫಸ್ಟು ಎಡಗಡೆ ಉಸಿರನ್ನು ತಗೊಳ್ತೀವಿ. ಈ ಥರ ಮೂಗನ್ನು ಮುಚ್ಕೊಂಡು ಉಸಿರನ್ನು ಸಂಪೂರ್ಣವಾಗಿ ತಗೋತೀವಿ. ಇದನ್ನು ಮುಚ್ಕೊಂಡ್ಬಿಟ್ಟು ಬಲಗಡೆಯಿಂದ ಉಸಿರನ್ನು ಬಿಡ್ತೀವಿ. ಮತ್ತು ಬಲಗಡೆಯಿಂದನೇ ತಗೊಳ್ತೀವಿ, ಎಡಗಡೆಯಿಂದ ಬಿಡ್ತೀವಿ. ಮತ್ತು ಎಡಗಡೆಯಿಂದ ತೊಗೊಳ್ತೀವಿ, ಬಲಗಡೆ ಬಿಡ್ತೀವಿ. ಇಲ್ಲಿ ಉಸಿರನ್ನು ಹಿಡಿದಿಟ್ಕೊಳ್ಳೋ ಕ್ರಿಯೆ ಇರೋದಿಲ್ಲ. 2 ಹಂತಗಳನ್ನ ಬಳಸ್ತೀವಿ. ಉಸಿರನ್ನು ತಗೊಳ್ಳೋದು, ಬಿಡೋದು. ನೋಡ್ಕೊಳ್ಳಿ, ಈಗ ತೋರಿಸ್ತೀನಿ ನಾನು. ಎಲ್ಲ ಪ್ರಾಣಾಯಾಮ ಮಾಡುವಾಗ ಕಣ್ಣನ್ನು ಮುಚ್ಚಿರಲೇಬೇಕಾಗತ್ತೆ. ನಾನು ತೆಗೆದು ತೋರಿಸ್ತಾ ಇದ್ದೀನಿ ಈ ಥರ. ಈ ಥರ ಎಲ್ಲಿ ಉಸಿರನ್ನು ತಗೊಳ್ತೀವಿ, ಪಕ್ಕದಲ್ಲಿ ಬಿಡ್ತೀವಿ, ಮತ್ತು ಅಲ್ಲೇ ಉಸಿರನ್ನು ತಗೊಳ್ತೀವಿ, ಈ ಕಡೆ ಬಿಡ್ತೀವಿ. ಇದು ಸುಖ ಪ್ರಾಣಾಯಾಮ. ಈಗ ನಾವು ಇಷ್ಟು ಪ್ರಾಣಾಯಾಮಗಳನ್ನ ಕಲ್ತಿದ್ದೇವೆ. ಇದೆಲ್ಲ ಮಾಡಿದ ನಂತರ ಯಾವ್ದು ಮಾಡ್ತೀವಿ? ಶೀತಲಿ ಪ್ರಾಣಾಯಾಮ, ಶೀತಕಾರಿ ಪ್ರಾಣಾಯಾಮ. ಇದರ ನಂತರ ಇನ್ನೊಂದು ಪ್ರಾಣಾಯಾಮ ಮಾಡ್ತೀವಿ. ಅದು ಕೂಡ ದೇಹವನ್ನು ತಂಪುಗೊಳಿಸುತ್ತೆ. ಅದು ಭ್ರಮರಿ ಪ್ರಾಣಾಯಾಮ. ಭ್ರಮರಿ ಅಂದರೆ ಗೊತ್ತಿರಬೇಕೆಲ್ರಿಗೂ, ದುಂಬಿ. ಇದೇನು ಮಾಡ್ತೀವಿ? ಹಲ್ಲನ್ನು ಈ ಥರ ಕೂಡಿಸಿಟ್ಕೊಂಡಿರ್ತೀವಿ. ಮೂಗಿನ ಸಂಪೂರ್ಣವಾಗಿ ಉಸಿರನ್ನು ತಗೊಳ್ತೀವಿ. ದುಂಬಿ ಥರ ನಾದ ಹೊರಡಿಸೋದು. ಒಂದು ತೋರಿಸ್ತೀನಿ, ನೋಡ್ಕೊಳ್ಳಿ. ಇಷ್ಟ. ಇದನ್ನು ಮಾಡೋದ್ರಿಂದ ಪ್ರತಿ ನಮ್ಮ ಮೈನ್ಯೂಟ್ ಲೆವೆಲಲ್ಲಿ ಅಂತ ಹೇಳ್ತೀವಲ್ಲ, ಅಲ್ಲೂ ಕೂಡ ವೈಬ್ರೇಟ್ ಆಗುತ್ತೆ ಬಾಡಿ. ಒಂದ್ಸರಿ ಮಾಡಿ ನೋಡಿ, ಅನುಭವ ಗೊತ್ತಾಗುತ್ತೆ. ಈ ಪ್ರಾಣಾಯಾಮದಿಂದ ನಾನು ಏನು ಥೈರಾಯ್ಡ್ ಅಂತ ಹೇಳ್ತೀವಲ್ಲ, ಅದು ಕೂಡ ಈ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಥೈರಾಯ್ಡು ಸೇಮ್ ನಾರ್ಮಲ್ ಇರೋರ ಬಾಡಿನಲ್ಲಿ ಯಾವ ಥರ ಥೈರಾಯ್ಡ್ ಲೆವೆಲ್ ಇರುತ್ತಲ್ಲ, ಅದೇ ಲೆವೆಲ್ಗೆ ಬರುತ್ತೆ. ಇದನ್ನು ಈ ಥರ ಕಿವಿ ಮುಚ್ಕೊಂಡು ಕೂಡ ಮಾಡ್ಬೋದು ನೋಡಿ. ಈ ಥರ ಕಿವಿ ಮುಚ್ಕೊಂಡು ಮಾಡುವಾಗ ಇನ್ನೂ ನಿಮಗೆ ಬಾಡಿ ವೈಬ್ರೇಟ್ ಆಗೋದು ಚೆನ್ನಾಗಿ ಗೊತ್ತಾಗುತ್ತೆ. ಈಗ ಅಷ್ಟು ಪ್ರಾಣಾಯಾಮಗಳನ್ನ ನಾನು ಹೇಳ್ಕೊಟ್ಟಿದ್ದೇನೆ. ಮೂಲ ಪ್ರಾಣಾಯಾಮ, ಸಚಿನ್ಮಯ, ಚಿನ್ಮಯ, ಉತ್ತಿಷ್ಟ, ಊರ್ಧ್ವಮುಖಿ, ಮಧ್ಯಮುಖಿ, ಸರ್ವತೋಮುಖಿ, ಉಜ್ಜಾಯಿ ಪ್ರಾಣಾಯಾಮ, ಸುಖ ಪ್ರಾಣಾಯಾಮ, ಶೀತಲಿ, ಶೀತಕಾರಿ, ಭ್ರಮರಿ ಪ್ರಾಣಾಯಾಮ. ಇಷ್ಟು ಪ್ರಾಣಾಯಾಮಗಳನ್ನು ಒಂದು ಅರ್ಧ ಗಂಟೆ ಒಳಗಡೆ ಮಾಡ್ಬೋದು. ಖಂಡಿತವಾಗಿ ಮಾಡಿ ಇದನ್ನು ಲಾಭವನ್ನು ಪಡೆದುಕೊಳ್ಳಿ. ನಿಮಗೇನೇ ಇದರಲ್ಲಿ ಗೊಂದಲಗಳಿದ್ದರೆ ಕಮೆಂಟ್ ಮಾಡ್ಬೋದು, ಕಾಲ್ ಮಾಡಿ ತಿಳಿಸ್ಬೋದು. ನಾನು ನಿಮ್ಮ ಗೊಂದಲವನ್ನು ನಿವಾರಣೆ ಮಾಡಿಕೊಡ್ತೀನಿ. ಬನ್ನಿ, ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಲ್ಲಿ ತನಕ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.